Students, once again I welcome you all to the second session of the sampling unit. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಸಾಮಾಜಿಕ ಸಂಶೋಧನಾ ವಿಧಾನಗಳಲ್ಲಿ ಒಂದಾಗಿರುವ ನಮೂನೆ ಅಥವಾ ಮಾದರಿ ವಿಷಯದ ಎರಡನೇ ಸೆಷನ್ಗೆ ಸ್ವಾಗತಿಸುತ್ತಿದ್ದೇನೆ. Before we start this session, we can have the recap of the previous session. ನಾವು ಈ ಸೆಷನನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ದೇವೆ ಅನ್ನೋದನ್ನು ಒಮ್ಮೆ ನೋಡುವ. ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಮೀನಿಂಗ್ ಆಫ್ ಸ್ಯಾಂಪ್ಲಿಂಗ್, definitions of sampling and the characteristics of a good sampling. ಹಿಂದಿನ ಸೆಷನ್ನಲ್ಲಿ ನಾವು ನಮೂನೆ ಅಥವಾ ಮಾದರಿ ಎಂದರೇನು, ಅದರ ವ್ಯಾಖ್ಯಾನಗಳು ಯಾವುವು, ಮತ್ತು ಒಂದು ಉತ್ತಮ ನಮೂನೆಯ ಲಕ್ಷಣಗಳು ಯಾವುದನ್ನೋದನ್ನು ನಾವು ಸವಿವರವಾಗಿ ತಿಳ್ಕೊಂಡಿದ್ದೇವೆ. In this session, we can discuss the types of sampling. ಈ ಸೆಷನ್ನಲ್ಲಿ ನಾವು ನಮೂನೆಯ ಪ್ರಕಾರಗಳ ಕುರಿತು ತಿಳ್ಕೊಳ್ಬೇಕಾಗಿದೆ. As we have understood in the previous session that sampling is commonly used method in social research. ಈಗಾಗಲೇ ನಾವು ತಿಳಿದಿರುವಂತೆ ನಮೂನೆ ಅಥವಾ ಮಾದರಿ ಸಾಮಾಜಿಕ ಸಂಶೋಧನೆಯಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಒಂದು ಸಂಶೋಧನಾ ವಿಧಾನವಾಗಿದೆ. There are various types of sampling, but here we are classifying sampling into two major types. They are probability sampling and non-probability sampling. ಮಾದರಿಯಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಮಾದರಿಯನ್ನು ಎರಡು ಪ್ರಕಾರಗಳಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಒಂದು ಸಂಭವನೀಯ ನಮೂನೆ, ಇನ್ನೊಂದು ಅಸಂಭವನೀಯ ನಮೂನೆ. Dear students, let us understand the first type of sampling, that is the probability sampling in detail. ಪ್ರಿಯ ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ನಾವು ಸಂಭವನೀಯ ನಮೂನೆಯ ಕುರಿತಾಗಿ ಬಹಳ ವಿಸ್ತೃತವಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. The probability sampling is based on the theory of probability, or it is based on the principle of probability. ಸಂಭವನೀಯ ನಮೂನೆಯು ಸಂಭವನೀಯ ಸಿದ್ಧಾಂತದ ಆಧಾರದ ಮೇಲೆ ಅಥವಾ ಸಂಭವನೀಯ ತತ್ವದ ಆಧಾರದ ಮೇಲೆ ನಿರೂಪಿಸಲ್ಪಟ್ಟಿದೆ. As the term suggests, probability is that sampling where every item in the population has a chance to be selected. It provides a known non-zero chance of selection for each population element. In the probability sampling, every population has a chance of being selected. This chance is known as probability. ವಿದ್ಯಾರ್ಥಿಗಳೇ, ಸಂಭವನೀಯ ನಮೂನೆಯಲ್ಲಿ ವಿಶ್ವದ ಪ್ರತಿಯೊಂದು ಘಟಕಕ್ಕೂ ನಮೂನೆಗೆ ಸೇರ್ಪಡೆಯಾಗುವಂಥ ಅಥವಾ ಆಯ್ಕೆಯಾಗುವಂಥ ಸಮಾನ ಅವಕಾಶಗಳಿರುತ್ತೆ. ಇಂತಹ ಅವಕಾಶವನ್ನು ನಾವು ಸಂಭವನೀಯತೆ ಅಂತ ಕರಿತೇವೆ.
When researcher employs this method, it becomes necessary to meet certain conditions. ಸಂಶೋಧಕ ಸಂಭವನೀಯ ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಕೆಲವೊಂದು ಅಂಶಗಳ ಕುರಿತು ಅವನು ಗಮನಹರಿಸಬೇಕಾಗತ್ತೆ. He has to meet certain conditions. The first is that complete list of the subjects to be studied is available. Whatever the population that you are going to study, the entire list of that population should be kept ready. ಅಂದರೆ ಸಂಶೋಧಕ ಅಧ್ಯಯನ ಮಾಡುವ ವಿಶ್ವದ ಪ್ರತಿಯೊಂದು ಘಟಕಗಳ ಪಟ್ಟಿಯನ್ನು ಅವನು ಹೊಂದಿರಬೇಕು. ಇದು ಬಹಳ ಮುಖ್ಯವಾದಂಥ ಅಂಶವನ್ನು ಅವನು ಗಮನಿಸಬೇಕಾಗಿರುವಂಥದ್ದು. ದ ಸೆಕೆಂಡ್ ಈಸ್ ದ ಸೈಜ್ ಆಫ್ ದ ಯೂನಿವರ್ಸ್ ಮಸ್ಟ್ ಬಿ ನೋನ್. ಇಟ್ ಈಸ್ ಆಲ್ಸೋ an important factor to be remembered by a researcher. He must have the knowledge of the universe. ಅಂದರೆ ವಿಶ್ವದ ಒಂದು ವಿಸ್ತಾರದ ಬಗ್ಗೆ, ವಿಶ್ವದ ವ್ಯಾಪ್ತಿಯ ಬಗ್ಗೆ, ಅದರ ಗಾತ್ರದ ಕುರಿತಾಗಿ ಆ ಸಂಶೋಧಕನಿಗೆ ಅರಿವಿರಬೇಕು. ಅದು ಪರಿಮಿತವಾಗಿದೆಯೋ ಅಪರಿಮಿತವಾಗಿದೆಯೋ ಅನ್ನೋದನ್ನು ನಾವು ತಿಳಿದಿರಬೇಕು. ದ ಥರ್ಡ್ factor is the desired size of the sample must be specified. It is the responsibility of the researcher to specify the size of the sample to be selected. ಅಂದರೆ ಎಷ್ಟು ವಿಸ್ತಾರವಾದ ನಮೂನೆಯನ್ನು ಆಯ್ಕೆ ಮಾಡಬೇಕು ಎನ್ನುವುದನ್ನು ಸ್ಪಷ್ಟಪಡಿಸಬೇಕಾಗತ್ತೆ ಸಂಶೋಧಕ. There should not be any ambiguity as far as the size of the sample is concerned. He must be very, very accurate. ಅವಳು ಬಹಳ ನಿಖರವಾಗಿರಬೇಕಾಗತ್ತೆ. ಎಂತಹ ಗಾತ್ರದ ನಮೂನೆಯನ್ನು ನಾನು ಆಯ್ಕೆ ಮಾಡಿಕೊಳ್ಬೇಕನ್ನುವಂಥದ್ದು. The next factor is that each element must have an equal chance of being selected. This is very important as far as the probability sampling is concerned. Every item in the sample must have an equal chance of being selected. ಆಯ್ಕೆ ಮಾಡಿಕೊಂಡಿರುವಂಥ ಪ್ರತಿಯೊಂದು ಘಟಕಕ್ಕೂ ಸಮಾನವಾದಂಥ ಅವಕಾಶಗಳು ಮಾದರಿಯೊಳಗೆ ಸೇರ್ಪಡೆಯಾಗಲಿಕ್ಕೆ ಕಲ್ಪಿಸಿಕೊಡ್ಬೇಕಾಗತ್ತೆ. ಪ್ರತಿಯೊಂದು ಘಟಕ ಮಾದರಿಯೊಳಗೆ ಸೇರ್ಪಡೆಯಾಗುವಂತಹ ಸಮಾನ ಅವಕಾಶಗಳಿರಬೇಕಿದ್ರಲ್ಲಿ. ದಟ್ ಈಸ್ ವೈ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಅದಕ್ಕೋಸ್ಕರ ಈ ನಮೂನೆಯನ್ನು ನಾವು ಸಂಭವನೀಯ ನಮೂನೆ ಅಂತ ನಾವು ಕರಿತೇವೆ. ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಐ ವುಡ್ ಲೈಕ್ ಟು ಗಿವ್ ಎನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. For instance, if a sampling frame is a list of 100 students of a specific course of study, in a probability sample, each student has 1/100th chance of being selected. ಅಂದರೆ ಆಯ್ಕೆ ಮಾಡಿಕೊಂಡಿರುವಂತಹ ನಮೂನೆಯು ಒಂದು ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 100 ವಿದ್ಯಾರ್ಥಿಗಳ ಸಮೂಹವಾಗಿದ್ದರೆ, ಪ್ಲೀಸ್ ಲಿಸನ್ ಟು ಮೀ ಕೇರ್ಫುಲಿ, ಆಯ್ಕೆ ಮಾಡಿಕೊಂಡಿರುವಂತಹ ನಮೂನೆಯು ಒಂದು ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 100 ವಿದ್ಯಾರ್ಥಿಗಳ ಸಮೂಹವಾಗಿದ್ದರೆ, ಈ ಸಂಭವನೀಯ ನಮೂನೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾನ ಆಯ್ಕೆಯಾಗುವಂಥ ಅವಕಾಶವನ್ನು ಹೊಂದಿರ್ತಾನೆ.
ಸಮಾನ ಆಯ್ಕೆಯಾಗುವಂಥ ಅವಕಾಶವನ್ನು, ಅಲ್ಲಿ 1ನೇವ ಕೂಡ ಆಯ್ಕೆ ಆಗ್ಬೋದು, 10ನೇವ ಕೂಡ ಆಯ್ಕೆ ಆಗ್ಬೋದು, 20ನೇವ ಕೂಡ ಆಯ್ಕೆ ಆಗ್ಬೋದು, 99ನೇವನು ಕೂಡ ಆಯ್ಕೆ ಆಗ್ಬೋದು. ಯಾರು ಬೇಕಾದ್ರದಲ್ಲಿ ನಮೂನೆಗೆ ಆಯ್ಕೆ ಆಗ್ಬೋದು. ಹಾಗಾಗಿ ಸಂಭವನೀಯ ನಮೂನೆಯಲ್ಲಿ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಈಚ್ ಎಲಿಮೆಂಟ್ ಮಸ್ಟ್ ಹ್ಯಾವ್ ಆ್ಯನ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಇದು ಬಹಳ ಮುಖ್ಯವಾಗಿ ಒಬ್ಬ ಸಂಶೋಧಕ ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಅಂಶಗಳು. ಮುಂದೆ ನಾವು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗಿನ ಪ್ರಕಾರಗಳನ್ನು ನೋಡುವ. ಇನ್ ದ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ there are many methods. It depends upon the researcher's convenience and the nature of study to select a proper method. ಸಂಶೋಧಕನ ಅನುಕೂಲತೆಗೆ ತಕ್ಕಂತೆ ಮತ್ತು ಅಧ್ಯಯನದ ಸ್ವರೂಪದ ಆಧಾರದ ಮೇಲೆ ಈ ಸಂಭವನೀಯ ನಮೂನೆಯನ್ನು ವಿವಿಧ ಪ್ರಕಾರಗಳಾಗಿ ನಾವು ವರ್ಗೀಕರಿಸ್ತೇವೆ. ವಾಟ್ ಆರ್ ದೀಸ್ ಟೈಪ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ವಿ ಶಾಲ್ ಡಿಸ್ಕಸ್. ಯಾವ ಈ ಸಂಭವನೀಯ ನಮೂನೆ ಪ್ರಕಾರಗಳು ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ದ ಫಸ್ಟ್ ಒನ್ ಈಸ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸರಳ ಯಾದೃಚ್ಛಿಕ ನಮೂನೆ ಅಂತ ನಾವು ಕರಿತೇವೆ. ದ ಸೆಕೆಂಡ್ ಈಸ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ವಿಭಾಗೀಕೃತ ಯಾದೃಚ್ಛಿಕ ನಮೂನೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಆರ್ ಫಿಕ್ಸ್ಡ್ ಇಂಟರ್ವಲ್ ಸ್ಯಾಂಪ್ಲಿಂಗ್. ಕನ್ನಡದಲ್ಲಿ ಅದನ್ನು ನಾವು ವ್ಯವಸ್ಥಿತ ನಮೂನೆ ಅಂತ ನಾವು ಕರಿತೇವೆ. ದ ಫೋರ್ತ್ ಟೈಪ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಆರ್ ಅದನ್ನು ನಾವು ಗುಚ್ಛ ನಮೂನೆ ಅಂತ ಕೂಡ ಕರಿತೇವೆ. ದ ನೆಕ್ಸ್ಟ್ ಟೈಪ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಏರಿಯಾ ಸ್ಯಾಂಪ್ಲಿಂಗ್. ಅದನ್ನು ನಾವು ಪ್ರಾದೇಶಿಕ ನಮೂನೆ ಅಂತ ನಾವು ಕರಿತೇವೆ. ಎನದರ್ ಟೈಪ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಬಹುಸ್ತರದ ನಮೂನೆ ಅಂತ ನಾವು ಅದನ್ನು ಹೇಳ್ತೇವೆ. ದ ನೆಕ್ಸ್ಟ್ ಈಸ್ ಸಬ್ ಸ್ಯಾಂಪ್ಲಿಂಗ್. ಅದನ್ನು ಉಪನಮೂನೆ ಅಂತ ಕರಿತೇವೆ. In this session, we are not going to discuss in detail all these types of probability sampling because we will be having separate sessions for each types of probability and non-probability sampling. So that is the reason why in this session we are only understanding the different types of probability sampling rather than we are discussing all that types in detail. I think our students have understood the types which are there in the probability sampling. So I stop here. Whatever the types of probability sampling and non-probability sampling that we shall discuss in detail in the coming sessions. Thank you very much.